ಇನ್ನೊಂದು ಕಡೆಗೆ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದವರು ಕೈ ತಪ್ಪಿದವರು ಅಸಮಾಧಾನವನ್ನ ವ್ಯಕ್ತಪಡಿಸೋದಕ್ಕೋ ಅಥವಾ ಸ್ಪಷ್ಟೀಕರಣ ಕೇಳೋದಕ್ಕೋ ಮುಖ್ಯಮಂತ್ರಿಯ ಭೇಟಿಯನ್ನ ಮಾಡಿದ್ರೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಸದ್ಯಕ್ಕೆ ಯಾರನ್ನೂ ಭೇಟಿ ಮಾಡ್ತಾ ಇಲ್ಲ. ಯಾರ್ಯಾರು ಬಂದಿದ್ದಾರೆ ಅಂದ್ರೆ ಹಂಪನಗೌಡ ಬಾದರ್ಲಿ, ಅಪ್ಪಾಜಿ ನಾಡಗೌಡ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಅಜಯ್ ಸಿಂಗ್ ಅವ್ರಿಗೆ ಕಾಲ್ ಬಂದಿದೆ, ಕನ್ಫರ್ಮ್ ಅವ್ರ ಹೆಸರು ಲಿಸ್ಟಲ್ಲಿದೆ. ಅವರಿಗೂ ಕೂಡ ಅವಕಾಶ ಸಿಗದೆ ಇರಂಗಾಯ್ತು. ಅವರು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗಿ ಬಂತು. ರಜಪೂತ ಸಮುದಾಯಕ್ಕೆ ಸೇರಿರುವಂತಹ ಅಜಯ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಅವರ ಪುತ್ರ. ಅವಕಾಶ ಈಗ ಸಿಕ್ಕಿದೆ. 3 ಸಲ ಗೆದ್ದ ನಂತರ ಅವ್ರು ಸಹಜವಾಗಿ ಥ್ಯಾಂಕ್ ಯು ನನ್ನನ್ನು ಕನ್ಸಿಡರ್ ಮಾಡಿದ್ದಕ್ಕೆ ಅಂತ ಒಂದು ಥ್ಯಾಂಕ್ಸ್ ಗಿವಿಂಗ್ಗೆ ಹೋಗಿದ್ರೆ, ಉಳಿದವರು ಸ್ಪಷ್ಟೀಕರಣ ಕೇಳೋದಕ್ಕೆ ಹೋಗಿದ್ದಾರೆ. ಯಾವ ಕಾರಣಕ್ಕೆ ನಮ್ಮ ಹೆಸರನ್ನ ಕೈ ಬಿಟ್ರಿ, ನಮಗೆ ಯಾವ ಕಾರಣಕ್ಕೆ ಸಚಿವಗಿರಿ ಸಿಗಲಿಲ್ಲ ಹೇಳಿ ಅಂತ ಕೇಳಕ್ಕೆ ಹೋಗಿದ್ದಾರೆ. ಗೊತ್ತಿದೆ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಅಂತ. ಹೀಗಾಗಿ ಭೇಟಿ ಮಾಡದೇ ಇರೋದೇ ಬೆಸ್ಟು ಅನ್ನೋ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಇನ್ನೊಂದು ಕಡೆಗೆ ಪ್ರತಿಭಟನೆಯ ಪರ್ವವನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳ ಮೂಲಕ. ಮಹಿಳಾ ಕಾರ್ಯಕರ್ತೆಯರು ಕೂಡ ತಮ್ಮ ನಾಯಕರಿಗೆ ಅವಕಾಶ ಸಿಗಲಿಲ್ಲ ಅಂತ ನೋಡಿ ಶಾಪ ಎಲ್ಲ ಹಾಕ್ತಾ ಇದ್ದಾರೆ. ಮಹಿಳೆಯರು ಸಿಟ್ಟಾಗಿ ಶಾಪ ಹಾಕ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಸದ್ಯಕ್ಕೆ ಲೇಟೆಸ್ಟ್ ಡೆವಲಪ್ಮೆಂಟ್ ಮುಖ್ಯಮಂತ್ರಿ ಮನೆ ಹತ್ರ ಏನಾಗ್ತಾ ಇದೆ ಮತ್ತು ಇಡೀ ಲಿಸ್ಟ್ ಅನ್ನು ನೋಡಿದಾಗ ಬ್ಯಾಲೆನ್ಸಿಂಗ್ ಆಕ್ಟ್ ಹೇಗೆ ನಡೆದಿದೆ ಹೈಕಮಾಂಡ್ ಕಡೆಯಿಂದ? ನಾವು ಅಂದುಕೊಂಡಿದ್ವು ಅಥವಾ ಚರ್ಚೆ ಅಥವಾ ರಾಜ್ಯ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ರು, ಬಹುತೇಕ ಹೊಸ ಮುಖಗಳಿಗೆ ಮಣೆ ಇರುತ್ತೆ ಈ ಬಾರಿ ಅನ್ನುವಂಥದ್ದು. ಆದರೆ ಸಾಕಷ್ಟು ಹಳೆ ಮುಖಗಳಿಗೂ ಕೂಡ ಮಣೆ ಹಾಕಿದ್ದಾರೆ. ಹಿಂದೆ ಸಚಿವರಾದವರು, ಅದಕ್ಕಿಂತ ಮೊದಲು 13ರಲ್ಲಿ ಸಚಿವರಾದವರು, ಹೀಗೆ ಅಂದರೆ ಈ ಬಾರಿ ಕೇವಲ ಶಾಸಕರಾಗಿದ್ದುಕೊಂಡು 2 ರಿಂದ 5 ಬಾರಿವರೆಗೂ ಗೆದ್ದು ಇದುವರೆಗೂ ಸಚಿವರಾಗದವರಿಗೆ ಅವಕಾಶ ಅಂದ್ಕೊಂಡ್ರೆ ಹಾಗಾಗಿಲ್ಲ. ಇದು ಹಿರಿಯ ತಲೆಗಳಿಗೆ, ಹಳೆ ತಲೆಗಳಿಗೆ ಮತ್ತಷ್ಟು ಅವಕಾಶಗಳನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಅವೆಲ್ಲವೂ ಸೇರಿ ಒಂದು ಪಟ್ಟಿ ಸಿದ್ಧವಾಗಿದೆ. ಇದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಈಗ 2023ರಲ್ಲಿ ಸಚಿವರಾಗಿದ್ದಂಥ ಮಂಕಳ ವೈದ್ಯ 3 ವರ್ಷದ ಬಳಿಕ ಮತ್ತೆ 2 ತಿಂಗಳು ಗ್ಯಾಪ್ ಬಿಟ್ಕೊಂಡು ಮತ್ತೆ ಸಚಿವರ ಸ್ಥಾನಕ್ಕೆ ಅವಕಾಶ ಬಂದಿತ್ತು. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಾಯಿತು. SS ಮಲ್ಲಿಕಾರ್ಜುನ್ ಅವರಿಗಾಗಿ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ಳಬೇಕಾದಂಥ ಪರಿಸ್ಥಿತಿ. ಅದಕ್ಕೆ ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಕರೆಸಿ ಮಂಕಳ ವೈದ್ಯ ಅವರನ್ನ ಮಾತುಕತೆ ನಡೆಸಿ ಮನವೊಲಿಸಿ ಕಳಿಸಿದ್ದಾರೆ. ಆದರೆ ಅಷ್ಟೇ ತೀವ್ರ ಬೇಸರ ಮತ್ತು ನೋವಿನಿಂದ ಹೊರಟು ಹೋಗಿದ್ದಾರೆ ಮಂಕಳ ವೈದ್ಯ ಅವರು. ಈಗ ಆ ಪಟ್ಟಿಗೆ AICCಯಿಂದ ಹೊಸದಾಗಿ ಹೆಸರು ಸೇರ್ಪಡೆಯಾಗಿ ಬಂದಿದೆ. ಅದು SS ಮಲ್ಲಿಕಾರ್ಜುನ್ ಅವರ ಹೆಸರು ದಾವಣಗೆರೆಯಿಂದ ಬಂದಿರುವಂಥದ್ದು. ಅಂದರೆ ಇವೆಲ್ಲವೂ ನೋಡ್ತಾ ಇದ್ರೆ ಒಂದು ಕಡೆ CM ಅಂದುಕೊಂಡ ನಿರೀಕ್ಷಿತ ಮಟ್ಟದಲ್ಲಿ ಮುಂಚಿತವಾಗಿ ಪಟ್ಟಿ ಬರಲಿಲ್ಲ. ಕಡೆ ಗಳಿಗೆಯಲ್ಲಿ ಬಂದ ಪಟ್ಟಿ ಬಗ್ಗೆ ಸಮಾಧಾನ ಇದೆಯಾ CMಗೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದನ್ನು ಹೊರತುಪಡಿಸಿ ಹೇಳೋದಾದ್ರೂ ಕೂಡ ಬಂದಂಥ ಪಟ್ಟಿಯಲ್ಲಿದ್ದಂಥ ಹೆಸರಿನಲ್ಲಿ ಮಂಕಳ ವೈದ್ಯರನ್ನು ತೆಗೆದು ಈಗ SS ಮಲ್ಲಿಕಾರ್ಜುನರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಕಡೆ ಗಳಿಗೆವರೆಗೂ ಇನ್ಯಾವುದಾದ್ರೂ ಈ ರೀತಿಯ ಪ್ರಯತ್ನಗಳು, ಒತ್ತಡಗಳು, ಒತ್ತಾಯಗಳು ನಡೀತಾವ ಅನ್ನುವಂಥ ಕುತೂಹಲ ಕೂಡ ಮೂಡಿಸಿದೆ ಸದ್ಯದ ಬೆಳವಣಿಗೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನೇನಾದ್ರೂ ಕಡೆಗಳಿಗೆನಲ್ಲಿ ಟ್ವಿಸ್ಟ್ ಕೊಡುತ್ತಾ ಹೈಕಮಾಂಡ್, ಇನ್ನೇನಾದ್ರೂ ರಿವೈಸ್ ಪಟ್ಟಿ ಕೊಡುತ್ತಾ ಗೊತ್ತಿಲ್ಲ. ಮಂಕಾಳ ವೈದ್ಯಗಂತೂ ಹೇಗಾಯ್ತು ಅಂದ್ರೆ ಕೈಗೆ ಬಂತು ಬಾಯಿಗೆ ಬರದೇ ಇರೋ ರೀತಿ ಆಯ್ತು.